ಸೊ ನೀವು ಕಲಿಬೇಕಾದ್ರೆ ಸರ್ ಪ್ಲೇಸ್ಮೆಂಟ್ ನೋಡಿ ಕಾಲೇಜಿಗೆ ಹಚ್ತಿದ್ರು ಅಥವಾ ಕಾಲೇಜ್ ಯಾವುದೂ ಆಗಿರಲಿ ನಾನು ಪ್ರಿಪೇರ್ ಆಗಿ ಪ್ಲೇಸ್ಮೆಂಟ್ ಅಥವಾ ಯಾವುದೋ ಒಂದು ಕಂಪ್ನಿ ಕ್ರ್ಯಾಕ್ ಮಾಡ್ತೀನಿ ಅನ್ನೋ ಕಾನ್ಫಿಡೆನ್ಸ್ ನಿಮ್ಮ ಹತ್ರ ಇರ್ತಿತ್ತು. ಆ್ಯಂಡ್ ಈಗಿನ ಸ್ಟೂಡೆಂಟ್ಸಿಗೆ ಸರ್ ಈಗ ಯಾರು ಕೆಲವೊಬ್ರು ಜಸ್ಟ್ PUC ಮುಗಿಸಿ KCET ರಿಸಲ್ಟ್ ಎಲ್ಲ ಬಂದಿರತ್ತೆ ಸರ್. ಸೊ ಅವ್ರು ಹೆಂಗೆ ಮಾಡ್ಬೇಕ್ರಿ? ಅಂದ್ರೆ ಕಾಲೇಜ್ ಎಷ್ಟು ಪ್ಲೇಸ್ಮೆಂಟ್ ಅದಾವ, ಎಷ್ಟು ಪ್ಲೇಸ್ಮೆಂಟ್ ರೇಟ್ ಐತಿ ಅಂತ ನೋಡಿ ಕಾಲೇಜಿಗೆ ಹಚ್ಚಬೇಕು, ಅಥವಾ ಯಾವುದೂ ಕಾಲೇಜಿಗೆ ಹೋದರೂ ಇಫ್ ದೇ ಪ್ರಿಪೇರ್ ವೆಲ್ ದೇ ಕ್ಯಾನ್ ಮೇಕ್ ದೇರ್ ಕರಿಯರ್ ವೆನ್ ದೇ ಪಾಸ್ ಔಟ್ ಆಫ್ ದ ಕಾಲೇಜ್? ಪ್ಲೇಸ್ಮೆಂಟ್ ಪ್ಲೇಸ್ ಅನ್ ಇಂಪಾರ್ಟೆಂಟ್ ರೋಲ್ ರೀ. ಈಗೊಂದು ಕಾಲೇಜ್ನಾಗ ಚಲೋ ಪ್ಲೇಸ್ಮೆಂಟ್ ಆಗತ್ತೈತಂದ್ರೆ ರೀ ಅದ್ರ ಹಿಂದೆ ಅವ್ರ ಮ್ಯಾನೇಜ್ಮೆಂಟ್ದು ಆ ಕಾಲೇಜ್ ಸ್ಟಾಫ್ದು ಭಾಳ ಶ್ರಮ ಇರುತ್ತೆ ರೀ. ಸೆಕೆಂಡ್ ಏನಂದ್ರೆ ಇಟ್ ಈಸ್ ಅನ್ ಇಂಡೈರೆಕ್ಟ್ ಇಂಡಿಕೇಟರ್ ದ್ಯಾಟ್ ಅಲ್ಲಿರುವಂಥ ಸ್ಟೂಡೆಂಟ್ಸಿಗೆ ಒಂದು ಒಳ್ಳೆ ಸ್ಕಿಲ್ಸ್ ಅಥವಾ ನಾಲೆಜ್ ಸಿಗ್ತಿದೆ ಅಂತ. ಸೊ ಇಟ್ಸ್ ಆನ್ ಔಟ್ಪುಟ್ ಪ್ಯಾರಾಮೀಟರ್. ಈಗ ನಾವು ಇಂಡಸ್ಟ್ರಿ ಒಳಗೆ ಇನ್ಪುಟ್ ಪ್ಯಾರಾಮೀಟರ್ ಔಟ್ಪುಟ್ ಪ್ಯಾರಾಮೀಟರ್ ಅಂತೀವಿ. ಸೊ ಪೀಪಲ್ ಟ್ರೈ ಟು ಜಡ್ಜ್ ಇಟ್ ಆ್ಯಸ್ ಅನ್ ಔಟ್ಪುಟ್ ಪ್ಯಾರಾಮೀಟರ್. ಅವಾಗಲೂ ಸಹಿತ ಅದ್ರ ಕ್ರೇಜ್ ಇತ್ತು ರೀ. ಬಟ್ ಅವಾಗ ಕಾಂಪಿಟೇಷನ್ ಹೆಂಗಿತ್ತಂದ್ರೆ ನಮಗೆ ಬೆಳಗಾವಿ GITದಾಗ ಸೀಟ ಸಿಗಲಿಲ್ಲ. GIT ವಾಸ್ ಅಟ್ ದ ಟಾಪ್. GIT ಆ್ಯಂಡ್ KLE ಬೋತ್ ವೇರ್ ಅಟ್ ಟಾಪ್ ಆ್ಯಂಡ್ ಇವನ್ BVB ಹುಬ್ಬಳ್ಳಿ ಆಲ್ಸೋ ಅಟ್ ಟಾಪ್. ಸೊ ಅಲ್ಲೆಲ್ಲ ಸೀಟ್ ಸಿಗ್ಬೇಕಂದ್ರೆ ಭಾರಿ ಇತ್ತು ಕಾಂಪಿಟೇಷನ್. ಆ್ಯಂಡ್ ದಟ್ ಈಸ್ ಪ್ರೈಮರ್ಲಿ ಆಲ್ಸೋ ಬಿಕಾಸ್ ಆಫ್ ಪ್ಲೇಸ್ಮೆಂಟ್ಸ್. ಬಟ್ ಅವಾಗ ಕಂಪ್ನಿನೂ ಕಡಿಮೆ ಇದ್ದು. ಇದು ಆಲ್ ಈಗೇನು IT ಸರ್ವಿಸ್ ಜೈಂಟ್ಸ್ ಏನದ ಅಂದ್ರೆ ಹ್ಯೂಜ್ ಕಂಪ್ನೀಸ್ ಏನದಾರಲ್ಲ, ದೀಸ್ ಆರ್ ದ ಕಂಪ್ನೀಸ್. ಇನ್ಫೋಸಿಸ್, TCS, HCL, ವಿಪ್ರೋ ಇವರೆಲ್ಲ ಬರ್ತಿದ್ರು. ನಾವು ಕಮ್ಮಿಂಗ್ ಟು ದ ಪ್ಲೇಸ್ಮೆಂಟ್ ಸೈಡ್, ಈಗ ಅಲ್ಲಿ ಕ್ಯಾಂಪಸ್ನಾಗ ಆಗಿಲ್ಲ ಅಂತ ತಿಳ್ಕೊರಿ. ಆಗಿಲ್ಲ ಅಂದರೂ ಆಫ್ಲೈನೂ ಆಗುತ್ತೆ. ಆಫ್ಲೈನು ಭಾಳ ರಿಕ್ರೂಟ್ಮೆಂಟ್ ಆಗುತ್ತೆ ಪ್ರೊವೈಡೆಡ್ ದ ಪರ್ಸನ್ ಈಸ್ ರೆಡಿ. ನಾ 2004ನಾಗ ಡಿಗ್ರಿ ಮುಗಿಸ್ ಬಂದನಲ್ರಿ ಇಲ್ಲಿ ಬೆಂಗಳೂರಿಗೆ. ವಿತಿನ್ ಫಸ್ಟ್ 3 to 4 ಮಂತ್ಸ್ನಾಗ 9 ಇಂಟರ್ವ್ಯೂ ಕೊಟ್ಟೇನ್ರಿ ನಾ. ಎಲ್ಲ 2ನೇ 3ನೇ ರೌಂಡ್ನಾಗ ಅಂದ್ರೆ ಲಗ ಹೊಡಿತಿದ್ನಿ. ಸೊ ದೆನ್ ಐ ರಿಯಲೈಸ್ಡ್ ದೇರ್ ಈಸ್ ನೋ ಪ್ರಾಬ್ಲಮ್ ವಿತ್ ಅಪಾರ್ಚುನಿಟೀಸ್, ದ ಪ್ರಾಬ್ಲಮ್ ಈಸ್ ವಿತ್ ಪ್ರಿಪ್ರೇಷನ್. ಬಟ್ ಅದನ್ನು ಅರ್ಥ ಮಾಡ್ಕೊಳಕ್ಕೆ 7-8 ಇಂಟ್ರಿ ಫೇಲ್ ಆದಮೇಲೆ ಅರ್ಥ ಆಯ್ತು ರೀ ಅದು, ರೈಟ್? ಸೊ ಇಫ್ ಯು ದೇ ಹ್ಯಾವ್ ಸ್ಕಿಲ್ಸ್ ಅಲ್ಲ, ಹೋಗಲಿ ಈಗ ರಿಸೆಷನ್ ಇದೆ, ಪ್ಲೇಸ್ಮೆಂಟ್ ಆಗ್ತಿಲ್ಲ, ವಿತ್ ದೇರ್ ಸ್ಕಿಲ್ ಅಟ್ಲೀಸ್ಟ್ ಅವರು ಫ್ರೀಲ್ಯಾನ್ಸಿಂಗ್ ಮಾಡಿ ಆದರೂ ಕೆಲಸ ಮಾಡ್ಬೋದು. ಆಮೇಲೆ 1 ವರ್ಷ ಈಗ ರಿಸೆಷನ್ ಕಡಿಮೆ ಆಗುತ್ತೆ ಇನ್ನೂ ಸ್ವಲ್ಪ ದಿನದೊಳಗೆ. ಇವೆಲ್ಲ ವಾರ್ಸ್ ಬಂದಿದ್ದಕ್ಕೆ ಒಂದು ಸ್ವಲ್ಪ ಡಿಲೇ ಆಗ್ತಿದೆ. ಬಟ್ ದೇರ್ ಆರ್ ವೆರಿ ಗುಡ್ ಇಂಡಿಕೇಟರ್ಸ್ ದಟ್ ಇಟ್ ಈಸ್ ಸಬ್ಸೈಡಿಂಗ್. ಅದು ರಿಸೆಷನ್ ಮುಗಿದು ಓಪನಿಂಗ್ಸ್ ಬಂದ ತಕ್ಷಣ ಈಗ ಓಪನಿಂಗ್ಸ್ ಬರತ್ತ ತಡಿ ಈಗ ಪ್ರಿಪೇರ್ ಆಗ್ತೀನಿ ಅಂದ್ರೆ ಮತ್ತೆ ಅಲ್ಲಿಂದ 6 ತಿಂಗಳು ಮುಂದೆ ಹೋಗುತ್ತೆ. ದಿಸ್ ಇಸ್ ದ ರೈಟ್ ಟೈಮ್. ಈಗ ರಿಕ್ರೂಟ್ಮೆಂಟ್ ಕಡಿಮೆ ಇದೆ, ಸೀನಿಯರ್ ಇಂಜಿನಿಯರ್ಸ್ ಲೇ ಆಫ್ ಆಗಿದ್ದಾರೆ. ಸೊ ವೆನ್ ಎವರ್ ದೇರ್ ಆರ್ ಓಪನಿಂಗ್ಸ್ ಅಲ್ಲ, ದೀಸ್ ಸೀನಿಯರ್ ಇಂಜಿನಿಯರ್ಸ್ ಆರ್ ಆಕ್ಯುಪೈಯಿಂಗ್ ದೆಮ್. ಯಾರ್ದು ಲೇ ಆಫ್ ಆಯ್ತಲ್ಲ, ದೇ ಹ್ಯಾವ್ ಎಕ್ಸ್ಪೀರಿಯನ್ಸ್, ದೇ ಹ್ಯಾವ್ ವರ್ಕ್ಡ್ ಇನ್ ಇಂಡಸ್ಟ್ರಿ. ಸೊ ಯಾರು ರಿಕ್ರೂಟ್ ಮಾಡ್ತಿದಾರಲ್ಲ ಅವರು ಇವ್ರನ್ನ ಹೈರ್ ಮಾಡ್ತಿದ್ದಾರೆ ಅಟ್ ಪ್ರೆಸೆಂಟ್. ಸೊ ಹಿಂಗಾಗಿ ಸ್ವಲ್ಪ ಫ್ರೆಷರ್ಸನ್ನು ಹೈರ್ ಮಾಡೋದು ಏನಾಗಿದೆ, ಸ್ಲೋ ಡೌನ್ ಆಗಿದ್ದಂಕ್ರೂ ನಿಜ ಅಟ್ ಕರೆಂಟ್ಲಿ ಆಗಿರೋದು. ಬಟ್ ಡಿಪ್ರೆಷನ್ ಆಗಿ ಇಲ್ಲ ಇದು ಇಂಡಸ್ಟ್ರಿನ ಚಲೋ ಇಲ್ಲ, ಸುಮ್ಮನೆ ಇಂಜಿನಿಯರಿಂಗ್ ಎದಕ್ಕೆ ಮಾಡಿದ್ನಿ, ಬೇರೆ ಏನಾರ ಮಾಡಬೇಕಿತ್ತು, ಊರಿಗೆ ಹೋಗಿ ಏನಾರ ಡೈರಿ ಶುರು ಮಾಡೋನೇನ, ಹಾಗೆಲ್ಲ ಯೋಚನೆ ಮಾಡೋ ಬದಲಿ ಈ 6 ತಿಂಗಳು ಯೂಸ್ ಮಾಡ್ಕೋರಿ ಇದನ್ನು. Let them prepare well, and when market will open, then they can get placed.